ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಅಯ್ಯಯ್ಯೋ ಏನೇ ಬರಲಿ ಏನೇ ಬರಲಿ ಕಾರ್ಮಿಕರನ್ನು ದುಡಿಸಿಕೊಂಡು ಅವರಿಗೆ ಪರಿಹಾರ ನೀಡದಂತ ಆಡಳಿತ ಮಂಡಳಿಗೆ, ಕಾರ್ಮಿಕರಿಗೆ 1 ಕೋಟಿ ರೂಪಾಯಿ ನೀಡದಂತ ಆಡಳಿತ ಮಂಡಳಿಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ 1 ಕೋಟಿ ರೂಪಾಯಿ ನೀಡಿದರೆ ಶಾಂತಿ, 1 ಕೋಟಿ ರೂಪಾಯಿ ನೀಡಿದರೆ ಶಾಂತಿ, ಏನೇ ಬರಲಿ ಏನೇ ಬರಲಿ ಯಾತಕ್ಕಾಗಿ ಹೋರಾಟ, ಕಾರ್ಮಿಕರಿಗಾಗಿ ಹೋರಾಟ. ಪರಿಹಾರ ಕೊಟ್ಟರೆ ಶಾಂತಿ, ಏನೇ ಬರಲಿ ಏನೇ ಬರಲಿ. ಅಯ್ಯಯ್ಯೋ ಅಯ್ಯಯ್ಯೋ ಕಿತ್ತೂರು ಕರ್ನಾಟಕ ಸೈನಿಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಎಲ್ಲಿವರೆಗೂ ಹೋರಾಟ, ಗೆಲ್ಲುವರೆಗೆ ಹೋರಾಟ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಕಾರ್ಮಿಕರಿಗೆ 1 ಕೋಟಿ ಪರಿಹಾರ ಕೊಡದ ಇನಾಮದಾರ್ ಫ್ಯಾಕ್ಟರಿಗೆ ಬೇಕೇ ಬೇಕು ನ್ಯಾಯ ಬೇಕು. ಕಿತ್ತೂರು ಕರ್ನಾಟಕ ಇವತ್ತಿನ ದಿನ ಬೈಲಹೊಂಗಲ್ ತಾಲೂಕಿನ ಮರ್ಕುಂಬಿ ಶುಗರ್ ಫ್ಯಾಕ್ಟರಿಯಲ್ಲಿ ಏನು ಮೊನ್ನೆ 8 ಜನ ತೀರಿಕೊಂಡಿದ್ರು, ಅವರ ತೀರಿಕೊಂಡಂಥ ಕುಟುಂಬಗಳಿಗೆ ಈ ಫ್ಯಾಕ್ಟರಿ ಮಾಲಕರು ಕೇವಲ 20 ಲಕ್ಷ ರೂಪಾಯಿಗಳನ್ನ ಘೋಷಣೆ ಮಾಡಿದ್ದಾರೆ. ಆ 20 ಲಕ್ಷ ರೂಪಾಯಿಗಳ ಆ ಕುಟುಂಬಕ್ಕೆ ಅದಕ್ಕೂ ಕೂಡ ಸಾಲೋದಿಲ್ಲ. ಅವರ ಕುಟುಂಬಕ್ಕೆ ನಾವು ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ 1 ಕೋಟಿ ರೂಪಾಯಿಗಳನ್ನ ಘೋಷಣೆ ಮಾಡಬೇಕು. 1 ಕೋಟಿ ರೂಪಾಯಿ ಘೋಷಣೆ ಮಾಡದೇ ಇದ್ರೆ ಮುಂದೆ ನಾವು ಕಿತ್ತೂರು ಕರ್ನಾಟಕ ಸೇನೆಯಿಂದ ಉಗ್ರವಾದಂತಹ ಹೋರಾಟವನ್ನು ಹಮ್ಮಿಕೊಳ್ತೇವೆ. ಯಾಕಂತಂದ್ರೆ ಇಲ್ಲಿ ದುಡಿಯುತ್ತಿರುವಂತಹ ಕಾರ್ಮಿಕರಿಗೆ ಅವರಿಗೆ ಒಂದು ಏನಂತಂದ್ರೆ ನಾವು ನಿಮ್ಮ ಜೊತೆ ಇದ್ದೇವೆ, ನಿಮಗೆ ಯಾವತ್ತೂ ಕೂಡ ನಿಮ್ಮ ಹಿಂದೆ ಇದ್ದೇವೆ ಅಂತೇಳಿ ಮಾಲಕರು ಬಂದು ಇನ್ನೂವರೆಗೂ ಯಾಕೆ ಹೇಳ್ತಾ ಇಲ್ಲ ಅನ್ನೋಂಥದ್ದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ದಯವಿಟ್ಟು ನಾನು ಮಾಲಕರಿಗೆ ಎಲ್ಲರಿಗೂ ಮನವಿ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ನೀವು ಅವರಿಗೆ ಪೇ ತುಂಬಿದ್ರೆ ಅದನ್ನು ಕೂಡ ಸರ್ಕಾರದ ವತಿಯಿಂದ ಸರಿಯಾಗಿ ಅವರಿಗೆ ಬರ್ತಕ್ಕಂಥ ಅನುದಾನವನ್ನ ಮುಡಿಸುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡಬೇಕು. ಅದರ ಜೊತೆಗೆ ನಾವು ಕಿತ್ತೂರು ಕರ್ನಾಟಕ ಸೇನೆಯಿಂದ ನಾಳೆ ಕೂಡ ಬೆಳಗಾವಿಯಲ್ಲಿ ಇದೇ ಹೋರಾಟವನ್ನ ಹಮ್ಮಿಕೊಂಡು DC ಅವರಿಗೆ ಮನವಿ ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ 1 ಕೋಟಿ ರೂಪಾಯಿ ತಾವೇನಾದ್ರು ಘೋಷಣೆ ಮಾಡದೇ ಇದ್ದರೆ ಕಿತ್ತೂರು ಕರ್ನಾಟಕ ಸೇನೆಯಿಂದ ಉಗ್ರವಾದಂತಹ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗುತ್ತೆ ಅಂತ ಈ ಮೂಲಕ ನಾನು ಎಚ್ಚರಿಕೆ ವಹಿಸಿಪಡಿಸ್ತೇನೆ. ಪ್ರತಿಯೊಂದು ಬಂದೇನಪ್ಪ ಅಂತಂದ್ರೆ ಚರ್ಚೆ ಮಾಡ್ಯಪ್ಪ ಅಂತಂದ್ರೆ ಅವ್ರ ಪ್ರತಿನಿಧಿಯಾಗಿ ನೀವೇ ಘೋಷಣೆ ಮಾಡಿಬಿಡ್ರಿ ಸರ್, 1 ಕೋಟಿ ರೂಪಾಯಿ ಕೊಡ್ತು ಅಂತ ಹೇಳಿ. ಆಮೇಲೆ ಅವ್ರಿಗೆ ಹೇಳ್ತಾರೆ ಪ್ರತಿನಿಧಿಯಾಗಿ ನಾ ಘೋಷಣೆ ಮಾಡೇನು, ನೀವು ಕೊಟ್ಬಿಡ್ರಿ. ದಯಮಾಡ್ರಿ ಈಗೇನಿತ್ತು ಈಗಾಗಲೇ ಏನಿತ್ತು ನಮ್ಮ ಸಾಧ್ಯ ಅದು ಮಾಡಿದ್ದೇವೆ ಈಗ, ಮತ್ತು ನಾವು ಪ್ರಯತ್ನ ಮಾಡಕ್ಕೆ ಇಷ್ಟಕ್ಕೆ ಮುಗಿದಿಲ್ಲ, ಇಷ್ಟಕ್ಕೆ ಮುಗಿದಿಲ್ಲ. ಒಂದು ಜೀವಕ್ಕೆ ಬೆಲೆ ಅಲ್ಲ ಸರ್. ಮೊನ್ನೆ ನೋಡಿ ಈಗಾಗಲೇ ನೋಡಿ ಸರ್, ಈಗಾಗಲೇ 20 ಲಕ್ಷ ರೂಪಾಯಿ ಪ್ರತಿ ಮನೆಗೆ ಹೋಗಿ ಕೊಟ್ಟು ಬಂದೇನಿ. ಅಷ್ಟು ಮನೆ ಕೊಟ್ಟು ಬಂದೇನ್ರಿ. ಪ್ರತಿ ಮನೆಗೆ ಹೋಗಿ ಪಾಲಕರು ಬೇಕಾಗಿ ಸ್ವತಃ ಹೋಗಿ ಕೊಟ್ಟು 20 ಲಕ್ಷ ರೂಪಾಯಿ ಒಂದು ಜೀವಕ್ಕೆ ನಿಮ್ಗೆ ಯೋಗ್ಯ ಬೆಲೆ ಇದ್ರಿ ನೋಡ್ರಿ. ನಾಲ್ಕು ನಿಮ್ದು 20 ಲಕ್ಷ ರೂಪಾಯಿ ಯೋಗ್ಯ ಬೆಲೆ ಯೋಗ್ಯ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಸರ್. ಅದಕ್ಕೆ 1 ಕೋಟಿ ಘೋಷಣೆ ಮಾಡಕ್ ಹೇಳ್ರಿ ನೀವು ಸರ್. 1 ಕೋಟಿ ಘೋಷಣೆ ಮಾಡುವವರೆಗೂ ಕೂಡ ಕಿತ್ತೂರು ಕರ್ನಾಟಕ ಸೇನೆ ಸುಮ್ಕೊಟ್ರಲ್ಲ. ನಾವಂತೂ ಕಾರ್ಮಿಕರಿಗೆ ಅವ್ರೇನ್ ದುಡ್ದಂತಾರ ಅವ್ರಿಗೆ ನ್ಯಾಯ ಸಿಗೋವರೆಗೂ ಕೂಡ ನಮ್ಮ ಹೋರಾಟ ನಿರಂತರ ಇರೋದು. ನಾವ್ ಯಾರು ಕೂಡ ನಮಗೋಸ್ಕರ ಬಂದಿಲ್ಲ, ಒಬ್ಬ ಸತ್ತಂತ ಕಾರ್ಮಿಕರ ಕುಟುಂಬಕ್ಕೆ ಆಸರೆ ಆಗ್ಬೇಕನ್ನುವಂತ ಉದ್ದೇಶದಿಂದ ಹೋರಾಟ ಮಾಡ್ತಾ ಇದೀವಿ. ದಯವಿಟ್ಟು 1 ಕೋಟಿ ರೂಪಾಯಿ ಘೋಷಣೆ ಮಾಡುವಂತದ್ದು ಏನಾದ್ರೂ ನೀವು ಮಾಡ್ತೀರಿ ಅನ್ನುವಂಥದ್ದು ಜವಾಬ್ದಾರಿ ಹೋದಂತಂದ್ರೆ ನಮ್ಮ ಹೋರಾಟ ಕೈ ಬಿಡ್ತೀವ್ರಿ. ಇಲ್ಲ ಅಂತಂದ್ರೆ ನಮ್ಮ ಹೋರಾಟ ಅಂತೂ ನಿರಂತರ ಸರ್. ಇವತ್ತು ಒಂದಿನ ಅಂತಲ್ಲ ಸರ್, ಸಾಂಕೇತಿಕ ಇವತ್ತು ಒಂದಿನ ಮಾಡಿ ಹೋಗ್ಬೋದು ಅಂತ ನೀವು ತಿಳ್ಕೊಂಡಿರ್ಬೋದು. ಇವತ್ತೇನೋ ಬಂದಿದಾರ, ನಾಳೇನೋ ಹೋಗ್ಬೋದು ಅಂತ. ನಮ್ಮ ಹೋರಾಟ ನಿರಂತರ ಇರೋದನ್ನ ಸರ್. 1 ಕೋಟಿ ರೂಪಾಯಿ ಘೋಷಣೆ ಆಗ್ಲೇಬೇಕು. 1 ಕೋಟಿ ರೂಪಾಯಿ ಘೋಷಣೆ ಆಗದೆ ಇದ್ರೆ ಕಿತ್ತೂರು ಕರ್ನಾಟಕ ಸೇನೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಕ್ಕೂ ಕೂಡ ನಾವು ಹಿಂಸರಿಲ್ಲ ಸರ್. ದಯವಿಟ್ಟು ನಮ್ಮ ಉದ್ದೇಶ ಏನಂತಂದ್ರೆ ಒಂದೊಂದ ಕುಟುಂಬಕ್ಕೆ ನಿಮ್ಮ ಆಡಳಿತ ಮಂಡಳಿಯವರು ಒಂದು ಸಾಂತ್ವನ ಹೇಳುವಂತ ಕೆಲಸ ಆಗ್ತಾ ಇಲ್ಲ.
ಜೊತೆಗೆ ನೀವು ಯಾರು ಕೂಡ ಜವಾಬ್ದಾರಿ ತಗೊಂಡ ಎ ತುಂಬಿದಿಲ್ಲ ಅದನ್ನ ನಾವು ಕೊಡ್ತೇವೆ ಅಂತ ಅವ್ರು ಬಂದ್ ಕಾಸು ಯಾರು ಆಡಳಿತ ಮಂಡಳಿ ನಾಯಕರಿದಾರಲ್ಲ ಅವ್ರು ಬಂದು ಹೇಳುವಂತ ಆಶ್ವಾಸನೆ ಆಗ್ತಾರ. ಯಾಕಂತಂದ್ರೆ ತಾವು ಒಬ್ರು ಕೆಲಸಕ್ಕಿದ್ದಂತ ಒಬ್ರು ಕಾರ್ಮಿಕರು ತಾವು ಕೂಡ ಸರ್ ದಯವಿಟ್ಟು ತಾವು ಒಬ್ರು ಕಾರ್ಮಿಕರೇ ಸರ್ ಅಲ್ಲಿ ಈಗ ಒಬ್ರು ನೀವು ಕೆಲಸಕ್ಕಿದ್ದಾರೆ ಯಾರೋ ಅವ್ರು ಏನ್ ಹೇಳ್ತಾ ಇದಾರೆ ಬಂದು ಹೇಳ್ತಾ ಇದಾರೆ ಅಷ್ಟೇ. ನೀವು ಯಾಕೆ ಅವ್ರು ಬರ್ತಾ ಇಲ್ಲ, ಅವ್ರ ಬಾಯಿಲೆ ಯಾಕೆ ಬರ್ತಾ ಇಲ್ಲ, ಮಾಲಕರ ಬಾಯಿಲೆ ಬಂದ್ರೆ ಅದೊಂದು ಏನೋ ಜನರಿಗೂ ಕೂಡ ಆ ಮನಿ ಅಂತ ನೊಂದಂತ ಮನಿಗಳಿಗೂ ಕೂಡ ಒಂದು ಶಾಂತಿ ಅನ್ನೋದ್ರಿಂದ ನೆಮ್ಮದಿ ಅನ್ನೋದು ಸಿಗ್ತದೆ ಸರ್. ಬಟ್